ಹಬ್ಬ ರೆಡಿ ಆದೆ. ಹುಡುಗ ಚಲೋ ಇದ್ರ ಹ್ಞೂ ಅಂತೇನೆ, ಇಲ್ಲ ಅಂತಂದ್ರ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸ್ತೇನೆ. ನೋಡಕ್ಕಂಗ ಸಕ್ಕತ್ತಾಗಿರ್ಬೇಕು. ಆಕಿ ರೆಡಿ ಆದ್ಲ ನೋಡವ. ಹ್ಞೂ ಮಾವ ನೋಡ್ತೀನಿ. ನಂದಿನಿ ರೆಡಿ ರೆಡಿ ಆದಿ? ನೀನು ಯಾವಾಗ ಬಂದಿ? ಈಗ ಒಂದು ಸ್ವಲ್ಪ ಹೊತ್ತಾಗಿ ಬಂದೆ. ಇವತ್ತು ನೀನು ನೋಡಕ್ಕೆ ಬರ್ತಾರ ಅಂತಂದೇಳಿ ಅಂದ್ರೆ ಮಾವಾರ ಬಾರ್ವಾ ಅಂತಂದ್ರೆ ಅದಕ್ಕೆ ಬಂದೆ. ರೆಡಿ ಆದೇನ ನೋಡಕ್ಕೆ ಹೇಳಿದ್ರು. ನಿಂಗೆ ಹೆಂಗೆ ಅನ್ಸಕತ್ತೈತಿ? ನಾ ರೆಡಿ ಆಗಿ ಅನ್ಸಕತ್ತಿಲ್ಲ? ಸೀರೆಂಗೆ ಐತಿ, ಸೀರೆ ಚಂದ ಐತಿ, ಬ್ಲೌಸು ಚಂದ ಐತಿ, ಆದರೆ ಭಾಳ ಬ್ರಾಡ್ ಆತೇನ ಅಂದರೆ ಒಂಥರ ಈ ಟೈಮ್ನಾಗ ಇದು ಬ್ಯಾಡಾಗಿತ್ತೇನ. ಅಂದರೆ ಕುತ್ತಿಗೆಗೂ ಏನೂ ಹಾಕ್ಕೊಂಡಿಲ್ಲ ನೀನು, ಜಸ್ಟ್ ಒಂದು ನೆಕ್ಲೆಸ್ಸನ್ನು ಹಾಕ್ಕೊಂಡಿಲ್ಲ, ಕೈಗೂ ಇಲ್ಲ, ಭಾಳ ಫ್ಯಾಷನ್ ಆತೇನೋ ಒಂಥರ. ಯಾವುದೋ ಪಾರ್ಟಿಗೂ ಹಿಂಗೆ ರೆಡಿ ಆಗಲ್ಲ ಏನೋ ಒಂಥರ. ಏನೋ ಬ್ಲೌಸ್ ಅದು ಸ್ಲೀವ್ ಭಾಳ ತಿನ್ ಆಗ್ತದ, ಅಂದರೆ ಇದೇನು ಈಗ ಹಾಕ್ಕೊಂಡಿಲ್ಲ, ಇದು ಭಾಳ ಟ್ರಾನ್ಸ್ಪರೆಂಟ್ ಆಯ್ತು. ಇದಕ್ಕೆ ಬ್ಲೌಸ್ ಲಾಂಗ್ ಇದ್ರೆ ಚೆನ್ನಾಗಿ ಕಾಣಿಸ್ತಿತ್ತು, ಆದರೆ ತೋಳು ಸ್ವಲ್ಪ ಉದ್ದಕ್ಕಿದ್ದಿದ್ರೆ ಚಂದ ಕಾಣ್ತಿತ್ತು. ಸಿಂಪಲಾಗಿ ಒಂದು ಕೊಳ್ಳಕ್ಕೆ ಏನಾರ ಒಂದು ಹಾಕು, ಸ್ಟೋನ್ ಇರೋದು ಯಾವ್ದಾರು ಹಾಕು. ಆಮೇಲೆ ಈ ಕೈಗೆ ಒಂದು ಬ್ಯಾಂಗಲ್ ಬ್ರಾಸ್ಲೈಟ್ ಈ ಥರದ್ದು ಏನಾರು ಹಾಕ್ಕೊಂಡಿದ್ರೆ ಚಂದಕ್ಕಿತ್ತು. ಏನು ಬೇಕಾಗಿಲ್ಲ, ಇದೆಲ್ಲ ನಾನು ನೋಡಿ ಟಿವಿಯಾಗೆಲ್ಲ ನೋಡಿದ್ದು, ಫೋನ್ನಾಗೆಲ್ಲ ನೋಡಿ ಮಾಡ್ಕೊಂಡಿರೋದು. ಏನು ದೊಡ್ಡ ಫ್ಯಾಷನ್ ಡಿಸೈನ್ ಕಲ್ತಿ ಅಂದ್ರೆ ನೀನು ಹೇಳ್ದಂಗೆ ರೆಡಿ ಆಗ್ಬೇಕಂತ ಏನಿಲ್ಲ. ನಂಗೆ ಇದು ಇಷ್ಟನೇ ಆಗೈತಿ. ಬ್ಲೌಸ್ ಏನು ತಿನ್ನಾಗೈತಿ, ನೀನು ಇದಕ್ಕಿಂತ ಹಾಕೊಂಡಿದ್ದು ನಾನು ನೋಡೇನಿ, ಚೆನ್ನಾಗೇ ಆಗೈತಿ. ಇವತ್ತು ಬರೋ ಹುಡುಗ ನೋಡ್ಬೇಕಾರೆ ನೀನು ನನ್ನೇ ನೋಡ್ತಿರ್ತಾನೆ. ಅಯ್ಯವ್ವ ನಿನ್ನೆ ನೋಡ್ಲವ, ನನ್ನೇನು ನೋಡೋದು ಬೇಡ ಹೇಳಿದೆ. ನೋಡಿ ಹೆಂಗೆ ಅನಿಸುತ್ತೆ ನನಗೆ. ಅಮ್ಮ ರೆಡಿ ಆಗ್ಯಾಳ ನೋಡ್ರಿ. ನೀವು ಒಂದ್ಸಲ ಹೋಗಿ ಅದಕ್ಕೂ ಡ್ರೆಸ್ ನೋಡ್ರಿ. ರೆಡಿ ಆಗಿ ನೀನು? ಹ್ಞೂನವ, ನೋಡಿನ ಮತ್ತೆ ಕೇಳ್ತಿರಲ್ಲ. ರೆಡಿ ಆಗೇನಿ, ನಿನ್ನ ಸೊಸಿ ಬಂದಿದ್ಲಲ್ಲ ಹೇಳೆ ನೋಡಕ್ಕೆ. ಏನಿದ್ ನಿನ್ನ ಅರಿವು? ಏನಿದ್ ನಿನ್ನ ಅವತಾರ? ತಲೆ ಬರಬರಿ ಐತೆ ನಿನಗೆ? ಮರ್ಯಾದಿಂದ ಈ ಜಂಪರ್ ತೆಗೆದು ಸೀರೆ ತೆಗೆದು ಕಮ್ಮನ ಅರ್ಬಿ ಉಟ್ಕೊಂಡು ಚಲೋ ಆತ್ ನೀನು. ಏನ ಹೋಗು ತೆಗಿಯೋದು, ತೆಗೆದು ಕಮ್ಮನ ಅರ್ಬಿ ಹಾಕೋದು. ನೋಡೋ ನನ್ನ ಕಡೆ ತಲೆ ಕೆಡಿಸ್ಬೇಡ, ನನಗೆ ಹೇಳಕತ್ತೀನಿ ಕೇಳ. ನನ್ನ ಹತ್ರ ಅಷ್ಟು ಚಲೋ ಯಾವ ಇಲ್ಲ, ಇರೋದೇ ಇದು ಎಲ್ಲ ಸಿಂಗಲ್ ಒನ್ ಪೀಸ್ ಡ್ರೆಸ್ಸು, ಆಮೇಲೆ ಚೂಡಿದಾರು, ಲೆಹಂಗಾ ಬೇರೆ ಬೇರೆ ಅದಾವು. ನಮ್ಮ ಕೂಡ ಇರೋದೇ ಇದು. ಸೀರೆ ಜಾಸ್ತಿ ಎಲ್ಲಿ ತೊಗೊಂಡಿನಿ ನಾನು? ಅದಕ್ಕೆ ಬಡ್ಕೊಂತಿದ್ದೆ, ಒಂದೆರಡು ಚಲೋ ಮೆತ್ತನ ಸೀರೆ ತಗೋ, ಸಿಲ್ಕ್ ಸ್ಯಾರಿ ಅಂತಾವು ತೊಗೊಂಡು ಬ್ಲೌಸ್ ಅದು ಹೊಲ್ಸ್ ರೆಡಿ ಇಟ್ಕೋ. ಯಾವಾಗಾದ್ರೆ ಒಂದು ಟೈಮಿಗೆ ಬೇಕಾಕತಿ. ಬನ್ನಿ ಮರದ ಪೂಜೆ ಇದ್ದಾಗ ನವರಾತ್ರಿ ಒಳಗೆ ಹಿಡಿ ಅಂದ್ರೆ ಅದನ್ನು ಮಾಡ್ತಿದ್ದಿಲ್ಲ. ಅವಾಗಾರ ಹಿಡಿದಿದ್ರೆ ಒಂದೆರಡು ಸೀರೆ ಇರ್ತಿದ್ವ ಏನ. ಈಗ ಅದು ಇಲ್ಲ ಇದು ಇಲ್ಲ. ತಗ ತಲಿ ಏನು ಅಸಹ್ಯ ಅರ್ಬಿ ಹಾಕೊಂಡು ಜಂಪರ್ ಹಾಕೊಂಡು ನೀನು? ಏನು ಅಮೇರಿಕದಿಂದ ಬರತ್ತಾರಂತ ಮಾಡಿಯ ಯಾರ ನೋಡಕ್ಕ? ಇಲ್ಲಡ ನನಗಿಂತವೆಲ್ಲ ಹಾಕೋಬೇಡ ನೀನು. ಆಕೆ ಅವು ಆಕಿ ಬಂದಕ್ಯಾರ ಏನು ಅನ್ಬೇಕು ನೋಡಿ. ಯವ್ವ ದೇವ್ರೆ, ಏನು ಅರ್ಬಿ ಹಾಕೊಂಡು ನಿಂತತೆ ಇದು ಹೆಣ್ಣು ನಂಗೆ. ನೋಡೋ ನಾ ಹೇಳಕತ್ತೇನೆ ಕೇಳ, ಮರ್ಯಾದಿಂದ ತೆಗೆದು ಕಮ್ಮನ ಅರ್ಬಿ ಹಾಕೊಂಡು ಚಲೋ ಮೈ ತುಂಬ. ಈ ಥರದ ಅರ್ಬಿ ಹಾಕೊಂಡು ನಿಂತ್ರೆ ಬೀಳ್ತಾವ. ಮತ್ತೆ ಒಂದು ಅರ್ಬಿ ಹಾಕೊಳಕ್ಕೂ ರಿಸ್ಟ್ರಿಕ್ಷನ್ ಈ ಮನ್ಯಾಗ ತಗ. ಯವ್ವ ನೀನು ಸೊಸಿ ಬಂದು ಚಾಡಿ ಹೇಳಿಲ್ಲದಲ್ಲ ಆಕಿಗೆ, ನಾನು ಆಕಿಗಿಂತ ಚಂದ ಕಾಣತ್ತೇನಲ್ಲ. ಆಕಿ ನಂಗೆ ದೊಡ್ಡ ದೊಡ್ಡ ಸೊಡ ಗ್ಲಾಸ್ ಇಲ್ಲ ಅಲ್ಲ ನನಗೆ, ಅದಕ್ಕೆ ಬಾಯ್ ಮುಚ್ಚ. ಏನದು ಅಕ್ಕಿ ಇಕ್ಕಿ ಅನ್ಕೊಂತ ನಾನು ನೋಡಾತೀನಿ. ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಈಗ ಆಮೇಲೆ ನೋಡಕ್ಕೆ ಬರ್ತಾರಲ್ಲ ಅವ್ರಿದ್ರಿಗೂ ಅಕ್ಕಿ ಇಕ್ಕಿ ಅನ್ನ ಅತ್ತಿಗೆ ಅಮ್ಮಗೆ ಏನು ಕಲ್ತತ್ತಿದ ಸಂಸ್ಕಾರ ಇದಾನ ಹುಟ್ಟಿದ್ರದ ಅಂತೇಳಿ ನೀನು ಬಾಯಾಗ ಇಡ್ತಾರೆ. ಅಕ್ಕಿಗೆ ನನ್ನಲ್ಲಿ ಯಾರು ಅವರು ಇಲ್ಲೇ ಬಂದ್ರು. ಬಂದ್ರ? ಕ್ರಾಸ್ ಕೇಳಿದ್ರು, 22ನೇ ಕ್ರಾಸ್ ನೋಡ್ರಿ ಈ ಕಡೆ ಬರ್ರಿ ಅಂತ ಹೇಳಿದೆ. ಅದೇ ಸಾಯಿಬಾಬಾ ದೇವಸ್ಥಾನ ಮುಂದೆ ಹಿಂಗೆ ರೋಡ್ ಹೋಗಿತ್ತಲ್ಲ ಅಲ್ಲಿ ಬರ್ರಿ ಸ್ಟ್ರೈಟ್ ಅಂತ ಹೇಳೇನಿ. ಲೊಕೇಶನ್ ಕಳಿಸಿದ್ದೆ, ಅದೇನೋ ಪ್ರಾಬ್ಲಮ್ ಆಗಿ ಓಪನ್ ಆಗೋಲ್ತಂತೆ. ಅದಕ್ಕೆ ಕೇಳಿದ್ರು, ಫೋನ್ ಮಾಡಿ ಹೇಳೇನಿ. ಅಲ್ಲ ಏನಿದು ಅಂತ ನನ್ನ ತಗ ನಾ ಗೇಟ್ ಕಡೆ ಹೋಗ್ತೀನಿ. ಏನು ಇದೇನು ನಿನ್ನ ಮಗಳು ಅವತಾರ ರೆಡಿ ಮಾಡಿಸ್ಕೊಂಬ. ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡುವ. ಏನು ಪ್ರಶ್ನೆ ಕೇಳ್ತಾರಪ್ಪ? ಓ ಡ್ಯಾನ್ಸ್ ಬರ್ತತ, ಹಾಡು ಹೇಳಕ್ ಬರ್ತತೆ ಅಂತ ಕೇಳ್ತಾರ. ಈಗಿನ ಕಾಲದಾಗ ಅದೆಲ್ಲ ಯಾರು ಹೇಳ್ತಾರಪ್ಪ? ಹೇಳಿ ನೋಡೋಣ. ಅಯ್ಯೋ ನಿನ್ನ ಬುದ್ಧಿಗೇಡಿ, ಡ್ಯಾನ್ಸ್ ಹಾಡೆಲ್ಲ ಈಗೆಲ್ಲ ಕೇಳಲ್ಲ. ಅವಾಗಿತ್ತದ ಕಾಲ, ಈಗ ಯಾರು ಕೇಳಲ್ಲ. ಆದರೆ ಅಡುಗೆ ಮಾಡಕ್ಕೆ ಬರ್ತೈತೆ ಅಂತ ಕೇಳ್ತಾರ, ಅಥವಾ ಎಷ್ಟು ಓದಿ ಅಂತ ಕೇಳ್ತಾರ, ಏನು ಹಾಬೀಸ್ ಅದಾವ ಅಂತ ಕೇಳ್ತಾರ. ಆಮೇಲೆ ಮತ್ತೇನಾರ ಅವ್ರು ಕೇಳ್ಬೋದು, ಇದು ಏನದು ಇದು ನಿಂಗೆ ಇಂಟ್ರೆಸ್ಟ್ ಏನೈತಿ ಅಂತ ಕೇಳ್ತಾರ. ಅದಕ್ಕೆ ಅಂತ ಉತ್ತರ ಕೊಡು ಅಂತ ಹೇಳಿದ್ದು. ಸರಿ ಅಪ್ಪ, ನಾನು ಒಂದು ನಿಮಿಷ ಹುಡುಗನ ಜೋಡಿ ಮಾತಾಡ್ಬೇಕು. ನೀವು ಅದನ್ನು ಹೇಳಿಬಿಡ್ರಿ ಅವ್ರ ಮುಂದೆ. ಹುಡುಗ ಹುಡುಗಿ ಏನಾರ ಮಾತಾಡೋದಿದ್ರೆ ಮಾತಾಡ್ರಿ ಅಂತ ನೀನೇ ಹೇಳ್ಬೇಕಪ್ಪ. ಇವಾಗ ಏನು ಮನ್ಗಿಡೈತವ ಇದು ಹುಡುಗಿ. ರೀ ನೀವು ಹೋರಿ ಗೇಟ್ ಕಡೆ ಹೋರಿ. ಅಲ್ಲ ಮದ್ವಿ ಗಿದ್ವಿ ಅಂದರೆ ನಮ್ಮ ಮನ್ಯಾಗ ಮದ್ವಿ ವಿಚಾರ ಅಂದ್ರೆ ನಾವು ಇಲ್ಲಡಿಲೆ ನಮ್ಮ ಹಾಡು ತಂದೆ ತಾಯಿ ಮಕ ನೋಡಕ್ಕೆ ನಾಚ್ಕೊಂತಿದ್ವಿ. ನೀವು ಅದಿರಿ ಇದ್ರಿಗೆ ನಿಂತು ನನಗೆ ಇಂಥ ಹುಡುಗ ಬೇಕು, ಇಂಥವನೇ ಬೇಕು, ಹಿಂಗೇ ಬೇಕು, ನೀವು ಹಿಂಗೆ ಹೇಳ್ರಿ, ಹಿಂಗೆ ಮಾಡಿರಿ ಅಂತೇಳಿ. ಏನು ಕಾಲ ಬಂತ ಏನಾತಾಗ. ಅಲ್ಲ ಅದು ಯಾಕೆ ಅದು ಅವ್ರಿಗೆ ಮಾತಾಡ್ಬೇಕನ್ಸಿರಿ ಮಾತಾಡ್ತಾರ. ಏನು ಫೋನ್ ಇರ್ತಾವ ಇಲ್ಲ ಸುಡ್ಗಾಡ? ಅವಾಗೆಲ್ಲ ಫೋನ್ ಇರ್ತಿದ್ದಿಲ್ಲ, ಅವಾಗೂ ಹಿಂಗೇನು ಮಾತಾಡ ಅಂತಿದ್ದಿಲ್ಲ ಬಿಡು. ಆದರೂ ಫೋನ್ ಇರ್ತಿದ್ದಿಲ್ಲ. ಈ ಏನೋ ಫೋನ್ ಅದಾವು, ನೋಡೋಗತ್ಲೆ ಫೋನ್ ನಂಬರ್ ತೊಗೊಂತೀರಿ. ಮತ್ತೇನು ನಿಮ್ಗೆ ಸಪ್ರೇಟಾಗಿ ಹೋಗಿ ಮಾತಾಡಂಥದ್ದು ತಲೆ ಬರಬರಿ ಐತೆ ಇಲ್ಲ ನಿನ್ಗೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಹಂಗೇನಾರು ಮಾತಾಡ್ಬೇಕಂದ್ರೆ ಹುಡುಗ ಹೇಳ್ತಾನೆ. ಮರ್ಯಾದಿಂದ ಅಂಗಿ ತೆಗೆದು ಕಮ್ಮನ ಮರ್ಯಾದಿಂದ ಯಾವ್ದಾರ ಒಂದು ಅಂಗಿ ಹಾಕೊಂಡು ಚಲೋ ಅದು ಬಂದೇ ಬಿಟ್ರಂತ ಅವ್ರ ಗೇಟ್ ಕಡೆ. ಥೂ ಇನ್ನೇನು ಟೈಮ್ ಐತಿ ಸೀರೆ ಉಟ್ಕೊಳಕ್ಕೆ ಪಟ್ಟನ ಹುಡ್ಕೋ. ಥೂ ಯಾವ ಒಂದು ತಗೋ. ನಾನು ಏನೇ ಪ್ಯಾಷನ್ ಮಾಡಿದ್ರು, ಏನೇ ಎಂಜಾಯ್ ಮಾಡಿದ್ರು ಲೈಫ್ನ ಮದುವೆ ಆದಮೇಲೆ ಸಹಿ. ಇಲ್ಲಿರೋ ಮಠ ಈ ಮನ್ಯಾಗ ಯಾರು ನನಗೆ ಆರಾಮಾಗಿರಕ್ಕೆ ಬಿಡಲ್ಲ. ಹೆಂಗಿದ್ರು ಹುಡುಗ ಅಮೇರಿಕಕ್ಕೆ ಹೋಗ್ತಾನಂತೆ. ಅಲ್ಲಿ ಹೋದ್ಮೇಲೆ ಎಂಜಾಯ್ ಮಾಡ್ಬೋದು.
ಅಮೇರಿಕದಾಗ ಏನು ಎಂತ ಬೇಕಂತ ಬಟ್ಟೆ ಹಾಕೋಬೋದು. ನಾನು ಕೇಳೋರು ಯಾರು ಹೇಳೋರು ಯಾರು, ಅಲ್ಲಿರೋರೆಲ್ಲರೂ ಹಾಗೆ ಇರ್ತಾರೆ. ಸರಿ ಈಗ ಬಂದೇ ಬಿಟ್ರು ಅಂತ ನನಗೆ ಇದನ್ನು ಬಿಚ್ಚಿ ಮತ್ತೆ ಸೀರೆ ಉಟ್ಕೊಳಕ್ಕಾಗಲ್ಲ. ಎಸ್ ತಡಾ ಹೆಂಗೆ ನಮ್ಮವು ಸೀರೆ ಬೇಡ ಅಂದ್ಲು, ಅದು ಅವ್ರು ಬಂದು ನಿಂತಾರೆ. ಈಗ ನಾನು ಕಷ್ಟಪಟ್ಟು ಉಟ್ಕೊಂಡಿದ್ದು ಸೀರೆ ಒಂದ್ಸಲ ಇನ್ನೊಂದ್ಸಲ ಉಟ್ಕೊಳಕ್ಕಾಕೈತೆ ಆಗಂಗೇ ಇಲ್ಲ. ಅದಕ್ಕೆ ಹಂಗೆ ಚೂಡಿದಾರ ಚೂಡಿದಾರ ಹಾಕೊಂಡು ಇಲ್ಲ ವಾಸಿ ಆತಾಗ. ಬರ್ರಿ ಒಳಗೆ ಬರ್ರಿ, ಕುಂದ್ರಿ ಬರ್ರಿ. ಅಶ್ವಿನಿ ಒಂಚೂರು ಹೋಗುವ, ಆಕೆ ಸೀರೆ ಉಟ್ಕೊಳಕ್ಕೆ ಏನು ಮಾಡ್ತಾಳೆ ನೋಡೊಂದಿಟ್ಟು. ಇದೇನಿದು ಚೂಡಿದಾರ ಹಾಕೊಂಡು ನಿಂತಿ? ಈಗ ಹೋಗಿದ್ದು ಹೇಳ್ಬೇಕನ ಅವನ ಮುಂದೆ ಚೂಡಿದಾರ ಹಾಕೊಂಡು ನಿಂತಾಳ ಅಂತೇಳಿ. ನನಗೆ ಸೀರೆ ಉಟ್ಕೊಳಕ್ಕೆ ಕಷ್ಟ ಆಗತ್ತೆ, ನನ್ಗೆ ಟೈಮ್ ಭಾಳ ಬೇಕು. ಅವ್ರು ನೋಡಿ ಬಂದು ನಿಂತಾರ, ಈಗ ಫಟ್ ಅಂತ ಸೀರೆ ಉಟ್ಕೊಳಕ್ಕಾಕೈತೇನ, ಅದಕ್ಕೆ ಚೂಡಿದಾರ ಹಾಕೊಂಡೇನಿ. ಇದನ್ನೂ ಚಾಡಿ ಹೇಳ್ಬೇಡ ನೀನು, ನಿಂಗೇನು ತಲೆ ಬರಬರಿ ಐತೆ ಇಲ್ಲ. ಮತ್ತು ನೋಡು ನಾನು ಯಾಕೆ ಚಾಡಿ ಹೇಳಿ, ನಿನ್ನ ಅವತಾರ ನೋಡಿ ಅವ್ರು ಬೈದು ಹೋಗಿದ್ದು. ನಾನೇನು ಯಾರ ಮುಂದೆ ಚಾಡಿ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ನಿನ್ಗೊಂದು ಮಾತು ಹೇಳ, ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಏನು ಖಾಲಿ ನಾನಿಲ್ಲ. ನನಗೆ ಕೆಲಸ ಸಿಕ್ಕಾಪಟ್ಟೆ ಅದಾವ. ನಾನು ಶಾಪ್ಗೆ ಹೋಗ್ಬೇಕಾಗಿತ್ತು, ನೋಡಕ್ಕೆ ಬರ್ತಾ ಇದಾರವ ಮನೆ ಸೊಸೆಯಾಗಿ ನೀನು ಇರಬೇಕು ಬಾ ಅಂದಿದ್ದಕ್ಕೆ ಬಂದಿದ್ದು. ಇಲ್ಲ ನಿನ್ನ ಬಗ್ಗೆ ನಂಗೆ ಎಳ್ಳು ಕಾಳಷ್ಟು ಇಂಟ್ರೆಸ್ಟ್ ಇಲ್ಲ. ಏನೋ ಇದಕ್ಕಿಂತ ಲೋ ಕ್ಲಾಸಾಗಿ ಬೈಯಕ್ಕೆ ನನಗಾಗಲ್ಲ. ಹೇಳಕತ್ತೀನಿ ಕೇಳು, ಇಂಟ್ರೆಸ್ಟ್ ಇಲ್ಲ. ನಾನು ಯಾರ ಬಗ್ಗೆನಾದರೂ ಇಂಟ್ರೆಸ್ಟ್ ತೋರಿಸ್ತೀನಿ ಅಂದರೆ ಅದಕ್ಕೆ ಅವ್ರಿಗೆ ಯೋಗ್ಯತೆ ಇರಬೇಕು. ನಿನಗೆ ದ್ವೇಷ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಅಷ್ಟೇ ಚೀಪ್ ಅದಿ ನೀನು. ಅರ್ಥ ಆತ? ಚೂಡಿದಾರ ಆದರೂ ಹಾಕೋ, ಬರಿ ಮೈಯಿಂದ ಆದರೂ ಬಾ, ಅಷ್ಟೇ. ಎಷ್ಟು ಸೊಕ್ಕಿರ್ಬೇಕೀಗ, ಬಾಯಿಗೆ ಬಂದಾಗ ಮಾತಾಡ್ತಾಳ. ಇಷ್ಟು ಸಿಟ್ಟು ಬರ್ತೈತಿ, ಖಾಲಿ ಇಲ್ಲ ಅಂತ ಹೇಳ್ತಾಳ. ಅದೇ ಹೋಗ್ತಾ ಇದ್ದಾಳಲ್ಲ ಕೆಲಸಕ್ಕೆ, ಅದಕ್ಕೆ ಸೊಕ್ಕು ದುಡ್ಡು ಐತೆ ಅನ್ನೋ ಸೊಕ್ಕು. ಇರಲಿ, ನಿನಗಿಂತ 10 ಪಟ್ಟು ಚೆನ್ನಾಗಿರೋ ಹುಡುಗನ್ನೇ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣನಕ್ಕಿಂತ ಒಳ್ಳೆ ರೀತಿ ಒಳಗೆ ನಾನು ಲೀಡ್ ಮಾಡ್ತೀನಿ, ನೋಡ್ತೀರಿ. ಅದು ಅಲ್ಲದೆ ನಿನ್ನ ಈ ಮನೆ ಒಳಗೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು, ಮೊದಲಿನಿಂದ ಕಿತ್ತೋಡಿಸ್ತೀನಿ, ನೋಡ್ತೀರಿ. ಹೂವ ಕೆಟ್ಟು ಬೇಸರ ಅಥವಾ ಮನ್ಯಾಗ ಇದ್ದು ಅತ್ತಾಗ ಕೆಟ್ಟು ಬೇಸರಾಗತ್ತೈತಿ. ಆಯ್ತು ಹಾಂ ಸರಿ, ಆಯ್ತು ಮಧ್ಯಾಹ್ನ ಮೇಲೆ ಬರ್ತೇನೆ. ಶಾಂತಕ ಏನವ ಫೋನ್ನೇ ಮಾತಾಡ್ಕೋತನ ಬಂದಿಯಲ್ಲ ಶಾಂತಕ್ಕ ಅನ್ಕೋತ. ಮಾಡಕ್ಕೇನು ಹಾರೇ ಬದುಕಿಲ್ಲ ಅನ್ಲೇ ನಿಮ್ಮ ಮನ್ಯಾಗ ನಿನಗೆ. ಇಷ್ಟು ಬಯಸ್ಕೊಂಡು ಬರ್ತೇವಲ್ಲ, ನಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಬಿಡ ಅಮ್ಮ. ಏನು ಮಾಡ್ತೀಯ ಇವ ಜೋಳ ಇಟ್ಟಿದ್ನಿ ತಾಯಿ ನಿಮ್ಮ ಗಿರಣ್ಯಾಗ, ಅದಕ್ಕೆ ಜೋಳ ಹಾಕೇತನ ಅಂತ ಕೇಳಿ ಒಯ್ದು ರೊಟ್ಟಿ ಮಾಡ್ಬೇಕು ನಾನು. ಈಗ ಬೆಳಗ್ಗೆ ದೌಡ ಕೆಲ್ಸಕ್ಕೆ ಹೋಗಿದ್ದೆ ಅಂದ್ರೆ ರೊಟ್ಟಿ ಗಿಟ್ಟಿ ಮಾಡ್ತಿದ್ದಿಲ್ಲ, ಮತ್ತು ಈಗ ಬೆಳಗ್ಗೆ ದೌಡ ಹೋಗಿಲ್ಲಲ್ಲ ಮನೆಗೆ ಅದೇನಿ, ಅದಕ್ಕೆ ನನ್ನ ಗಂಡ ರೊಟ್ಟಿನ ಮಾಡ ಅಂತಂದ. ಮತ್ತು ರಾತ್ರಿ ಮಾಡೋ ರೊಟ್ಟಿನ ಬೆಳಗ್ಗೆ ಮಾಡಿಟ್ಬಿಟ್ಟೆ ಅಂದ್ರೆ ನಂಗೆ ರಾತ್ರಿ ಅಲ್ಲಿಂದ ಬಂದ ಮೇಲೆ ಕೆಲಸ ಮಾಡೋದಿರಲ್ಲ ರೊಟ್ಟಿದು. ಹಾಗಾಗಿ ಹೌದಾ, ನಾನು ಅದ ಅಂತೀನಿ, ಏನು ನಮ್ಮ ಬೆಂಡ್ಲಿ ಇಲ್ಲಿಗೆ ಬಂದ್ಲಲ್ಲ ಅಷ್ಟು ಗಡ ಅಂತೇಳಿ. ಗಿರ್ಜಿ ಜೋಳ ಹಾಕೇನು ಶಾಂತಕ್ಕ, ಇಲ್ಲಿ ಜೋಳ ಹಾಕ್ತಿ ಬಿಡ್ಲೆ. ನಿನ್ನ 4 ಗಂಟೆಗೆ ತಂದು ಕೊಟ್ಟೆ ನೀನು, ಏನು 4 ಗಂಟೆಯಿಂದ ಒಂದು 5 ಗಂಟೆ ಮಟ್ಟ ನಂದೊಂದು ಕೆಲಸ ಇತ್ತು, ಮುಗಿಸ್ಕೊಂಡು ಹಾಕೋಣ ಅನ್ನೋ ಮಟ್ಟ ಅಂದ್ರೆ ಇವ ಎಂಥ ಜೋರು ಮಳೆ ಹತ್ತ. ಗಿರ್ಜಿ ಯಾಕೆ ನೀನು ಇದಕ್ಕಿದ್ದಂಗೆ ಎಂಥ ಜೋರು ಮಳೆ ಬಂತಲ್ಲ, ಅದು ಈ ಚಳಿಗಾಲದಾಗ ವಿಚಿತ್ರ ಅಥವಾ ಅದಕ್ಕೆ ಅಂತಾರೆ ಕಾಲು ಕೆಟ್ಟೈತಿ ಅಂತಾರಲ್ಲ, ಸುಳ್ಳಲ್ಲ. ಏನು ಹೊತ್ತಿಂದತ್ತೆ ಮಳೆ ಬರ್ತೈತಿ, ಹೊತ್ತಿಂದತ್ತೆ ಚಳಿ ಆಕತಿ, ಹೊತ್ತಿಂದತ್ತೆ ಬಿಸಿಲು ಬರ್ತೈತಿ. ಹೌದಾ ಶಾಂತಕ್ಕ, ನಿನ್ನ ಗನ ಮಳೆ ಹತ್ತಿತ್ವ. ಮಧ್ಯಾಹ್ನ ನಾನು ಚೂರು ಮಳೆ ಮಾಡೋದಂಗೆ ಆಗಿತ್ತು, ಆದ್ರೆ ಮಳೆ ಬರ್ತೈತಿ ಅನ್ಕೊಂಡಿದ್ದಿಲ್ಲ ಬಿಡು. ಎಂಥ ಜೋರು ಹೊಡಿತೇವೆ ಶಾಂತಕ್ಕ ಮಳೆ. ಮತ್ತೆ ಕರೆಂಟ್ ಹೋತಿಲ್ಲ ಬರೀ ಎಷ್ಟೊತ್ತಿಗೆ ಅಂದ್ರೆ 5:05ವರೆಗೆ ತೆಗ್ದಿದ್ದು ಕರೆಂಟ್, ರಾತ್ರಿ 10:10 ಹಾಕ್ಯಾನ. ಮತ್ತೆ ಏನು ಅಡುಗೆ ಮನ್ಯಾಗ ಒಂದು ಕೆಲಸ ಆಗಿಲ್ಲ ಕರೆಂಟ್ ಹೋಗಿದ್ದಕ್ಕೆ. ಹಿಂಗೆ ಇಲ್ಲೇ ಕೂತಿದ್ವಿ ಮಾತಾಡ್ಕೊಂತಟ್ರು ಹೆಣ್ಮಕ್ಳು ನಾವು. ಅದಾದ್ಮೇಲೆ ಒಂಚೂರು ಮನೆಯ ಬೇರೆ ಸಣ್ಣ ಪುಟ್ಟ ಮಾಡ್ಕೊಂಡೆ, ಒಂಚೂರು ಅಡುಗೆ ಪಡಿಗೆ ಮಾಡ್ಕೊಂಡೆ. ಎಲ್ಲಿ ಗಿರಣಿ ಹಾಕ್ತಿಲ್ಲ, ಗಿರಣಿನ ಹಾಕಿಲ್ಲ ಗೊತ್ತನ. ಅಯ್ಯೋ ಶಾಂತಕ್ಕ, ಮತ್ತೆ ಹೆಂಗೆ ಮಾಡೋದು ಈಗ? ನಂಗೆ ಒಟ್ಟು ಬೇಕಾಗಿತ್ತಲ್ಲ ರೊಟ್ಟಿ ಹಿಟ್ಟು. ಅದಕ್ಕೇನಂತ ಬಿಡು, ನಮ್ಮ ಮನೆಯಿಂದ ಒಂದು ಸೇರು ಒಯ್ದು ಏನು ನಿಮ್ಗೆ ಎಲ್ಲರಿಗೂ ಸೇರಿ ಒಂದು 8 ರೊಟ್ಟಿನ ಮಾಡ್ಕೊಳ್ಳುವಂತ ಹಿಟ್ಟು ಕೊಡ್ತೇನೆ ತಗೋ, ಸಂಜೆಗೆ ಬದ್ದದ್ರು ಹೌದನ್ ಶಾಂತಕ್ಕ? ಸರಿ ಆತಂಗಾರ. ಇದು ಆಮೇಲೆ ಹಿಟ್ಟು ಹಾಕ್ತೀಯಲ್ಲ ಶಾಂತಕ್ಕ ನೀನು, ಅವಾಗ ನೀನು ಹಿಟ್ಟು ನೀ ತಗೊಂಬಿಡ. ನಿನ್ನುವ ಬೇರೆ ಜೋಳ, ನಮ್ಮ ಬಿಜಾಪುರ ಜೋಳ ಗೊತ್ತನು? ಹೋದ ಸಲ ಎಣ್ಗಾರ ಜೋಳ ತಂದಿತ್ತು, ಈ ಸಲ ಬಿಜಾಪುರ ಜೋಳ ತಂದತಿ. ಅಯ್ಯೋ ತಾಯಿ, ನಮ್ಮ ಬಿಜಾಪುರ ಜೋಳನ ಹೋಗಿ ಒಂದ್ಸಲ ಡಬ್ಬಿ ತೆಗೆದು ನೋಡ್ಬೇ ಅಮ್ಮ, ಹೆಂಗದ ಕಾಳು ಉಂಡೆ ಹಂಗ ಗೊತ್ತನು? ಒಂದರ ಎಲ್ಲರ ಕರೆ ಕಡಗಿದ ಜೋಳ ಐತೆನ ನೋಡೋಗು. ಹಂಗೆ ನಕಲಿ ಮಾಡ್ತಾರೆ ಬಿಡ್ಲಿ, ಅದನ್ನೆಲ್ಲ ಏನು ತೆಲಾಗ ಹಾಕೊಂತಿ. ಸರಿ ತಂದು ಕೊಡ್ತೇನೆ ತರಿ ಹಿಟ್ಟು. ಅಂದಂಗೆ ಶಾಂತಕ್ಕ, ನಿನ್ನೆ ಲಕ್ಷ್ಮಿಯರ ಅತ್ತಿ ಆಕೆ ಸೊಸಿ ಇನ್ನ ಬೇಕಾದಲ್ಲ ಹಾಕಿ ಇಬ್ರು ಅಶ್ವಿನಿ ಅಂಗಡಿಗೆ ಬಂದಿದ್ರು. ಏನು ಕಮ್ಮನ ಅರಿವಿ ಹಾಕೊಂಬಂದವ ಏನೋ, ಈಕಿ ವಯಸ್ಸಿ ತಕ್ಕಂಗ್ರ ಇದ್ಲನ, ಮಣ್ಕಾಲ್ ಮಟ್ಟ ಮಿಡಿ ಹಾಕೊಂಬಂದಾಳ, ಏನು ದೊಡ್ಡ ಇವ್ರು ಹಾಕೊಂಡಂಗ ಆಕಿ ಬಂದು ಅದು ಎಂತದ ಅವ್ರ ಅತ್ತಿ ಮಗಂದ ಲಗ್ನ ಏನೋ ಸುಡ್ಗಾಡ ಅಂದ್ಲು. ಆ ಊರ ಮನೆ ಫಂಕ್ಷನಿಗೆ ಆಕೆ ಜೊತೆ ಡ್ರೆಸ್ ತಗೊಡ್ಲು.
ತಗೊಂಡೋರು ಸುಮ್ಮನೆ ಹೋಗ್ಬೇಕು ಬೇಡ. ಅಯ್ಯೋ ಏನ ಅನ್ನ ಅಶ್ವಿನಿ, ನೀನ ನಮ್ಮ ಮನೆ ಸೊಸೆಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಬಂಗಾರದಂಗಿದ್ದೆವ ನೀನು. ಆ ಲಕ್ಷ್ಮಿ ಥೂ ಹಳಾದಕ್ಕಿ ದರಿದ್ರದಕ್ಕಿ ನಮ್ಮ ಮನೆ ಸೊಸೆಯ ಬಿಟ್ಲು. ನಂಗಂತರೂ ಆಕಿನ ನೋಡಿದ್ರೆ ಸೇರಂಗಿಲ್ಲ. ನನ್ನ ಜೀವನದಾಗ ಎಡವಿದ್ದು ಅಂದ್ರೆ ಅಕ್ಕಿನ್ನವ ನಾವು. ನಮ್ಗೊಂದು ಎದಕ್ಕೂ ಹೊಂದಾಣಿಕೆ ಆಗಲ್ಲಕ್ಕಿ. ಆದರೂ ಆಕಿನ ಸೊಸೆ ಮಾಡ್ಕೊಳಂಗೆ ಆಗ್ಬಿಡ್ತು. ಏನು ಮಾಡ್ತಿ ಅದು ಇದು ಒಂದ ಎರಡು ಅವ್ರು ಮಾತಾಡೋದು ಏನೇ. ಅವ್ರ ಅತ್ತಿ ಲಕ್ಷ್ಮಿಯರ ಅಂಗಡಿ ಕಡೆ ಬಂದು ಹಿಂಗೆ ಮಾತಾಡಕತ್ತಿದ್ಲ. ಆಕಿನ ಎಷ್ಟು ಬೂಟ್ಲೆ ಹೊಡ್ಯಾಕಿಲ್ಲ ನೋಡಕಿನ. ಏನು ಮಾರೇದ್ ಗೇಡಿ ಮಾನ್ಗೇಡಿ ಐತಿ ಅದ ಸ್ವಾದ್ಗೇಡಿ. ನನ್ ನೋಡಿ ಯಾರ ಗೊತ್ತೇ ಇಲ್ಲ ನಂಗೆ ಮಾಡಿದ್ಲು. ನಾನು ಬಿಡ್ಲೇ ಇಲ್ಲ. ನೀನು ಯಾರ ನನಗೆ ಗೊತ್ತೇ ಇಲ್ಲ. ಈಗ ನೋಡಿದ್ದಕ್ಕ ಗೊತ್ತಾಗಿದ್ದು ಅಂದೆ. ನಾನು ಬೇಸಾಗಿ ಹೆಟ್ಟಿ ಫ್ಯಾಸನ್ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಒಂದೆರಡು ಮಾತಾಡ್ತಾಳ ಶಾಂತಕಾಕಿ. ಏನ್ ಮಾಡ್ತೀನಿ ನೋಡವ ಇಂಥ ಬುದ್ಧಿಗೇಡಿಗಳನ್ನ ಕಟ್ಕೊಂಡು. ನನ್ನ ಮಗಳು ಓದೈತೆ ಹೌದ, ನಂಗೆ ಲೆಕ್ಚರ್ ಐತಿ. ಅಷ್ಟರ ಬೇಡ ಆಕಿಗೆ. ಹೊರಬಿಡ ಅಂದ್ ಹಾಳಾಗಿ ಹೋಗೋಳಕ್ಕ. ಆ ಹುಡುಗ ಚಲೋ ಅದನಲ್ಲ ಅಷ್ಟೇ ಸಾಕು. ನಾವು ಆ ಹುಡುಗನ ಮಕ್ಕ ನೋಡೇ ಕೊಟ್ಟಿದ್ದ ಗಿರ್ಜಿ. ಸುಳ್ಳ ಕೇಳ ಆಕಿ ಮಕ್ಕ ನೋಡಿ ಆಕಿನ್ನ ನಂಬಿ ಕೊಡೋದಾಗಿದ್ರೆ ನನ್ನ ಮಗಳನ್ನ ನಾನು ಅಲ್ಲಿ ಸತ್ರು ಕೊಡ್ತಿದ್ದಿಲ್ಲ. ಅಂದು ಉದ್ಧಾರ ಆಗವಲ್ವ ಬಿಡು ಹೋಲಿ. ನಾಳೆ ನನ್ನ ಮಗಳು ಕಾಲ್ ಕಡೆನ ಬಂದು ಬೀಳ್ಬೇಕಾಕತ್ತೆ. ಏನ ದೇವ್ರೆ ಹಂಗ ಇಟ್ಟಿರ್ಲಿಕ್ಕಿನ್. ತಡಿ ಹಿಟ್ಟು ತಂದು ಕೊಡ್ತೀನಿ. ಏನಾಯ್ತು ಡಾಕ್ಟ್ರ್ ಏನಂದ್ರ? ಅತ್ತಿಯರಾಕ ಹಿಂಗೆ ಕುಂತಾರ? ಡಾಕ್ಟ್ರ್ ಅದೇ ಹೇಳಿದ್ರು, ಇರಷ್ಟು ದಿನ ಚೆನ್ನಾಗಿ ನೋಡ್ಕೊರಿ, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ಈ ವಯಸ್ಸಕ್ಕೆ ಕೊಡೋ ಟ್ರೀಟ್ಮೆಂಟ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ತುಂಬ ಟ್ರೀಟ್ಮೆಂಟ್ ಕೊಡ್ಬೇಕಾಕತಿ. ಪ್ರತಿ ಒಂದು ಟೈಮಿಗೆ ಇಷ್ಟು ಇಂಜೆಕ್ಷನ್ ಅಂತ ಎಲ್ಲ ಇರ್ತೈತಿ. ಅವೆಲ್ಲ ಥೆರಪಿಗಳೆಲ್ಲ ಮಾಡೋಕ್ಕಾಗಲ್ಲ ಅವ್ರಿಗೆ. ವಯಸ್ಸು ಸಣ್ಣದಿದ್ದರೆ ಮಾಡ್ಬೋದಿತ್ತು. ಅದ್ರ ವಯಸ್ಸು ತುಂಬ ಜಾಸ್ತಿ ಆಗೈತಿ, ಆಗಲ್ಲ ಅಂತ ಅಂದರು. ಹೆಚ್ಚಂದರೆ ಇವಾಗ ಸಿನ್ಸ್ ಗೊತ್ತಾಗಿರೋದ್ರಿಂದ ಭಾಳ ಅಂದರೆ ಇನ್ನೊಂದು 8 ತಿಂಗಳು ಬದುಕ್ಬೋದು ಅಂತ ಹೇಳಾರಂತೆ. 8 ತಿಂಗಳ ನೋಡಿ. ನಾವು ಹೇಳಿದರೆ ಕೇಳಲಿಲ್ಲ ನೀವು. ಡಾಕ್ಟ್ರ್ ಪಾಪ ಅದನ್ನೇ ಇವ್ರಿಗೆ ಹೇಳಲಿಲ್ಲ, ಹಿಂಗೆ ಹೇಳ್ಯಾರ ಅಂತೇಳಿ. ಏನು ನಮಗೇನು ಇವ್ರನ್ನ ಉಳಿಸ್ಕೋಬಾರ್ದಂತ ಐತನ ಹೇಳಿ ನೋಡೋಣ. ಏನಾತಿಯಮ್ಮ ಒಟ್ಟು ಅವ್ರಿಗೆ ಹಂಗೆ ಅನ್ನಿಸ್ತು. ಹೋಗಿ ಬರೋಣ ಅಂದರು. ಬಂದು ಬಿಡ. ಆದರೆ ನೋಡಿ ಹೆಂಗಾಗೈತೆ. ಅತ್ತಿಯರ ಸಮಾಧಾನ ಮಾಡ್ಕೊರಿ. ಅಲ್ಲೇ ವಿಚಾರ ಹಿಂಗೆ ಅಂತ ಗೊತ್ತಾದಾಗಿಂದನೂ ಅವ್ವ ಹಿಂಗೆ ಅದಾಳ. ಒಂಥರ ಬೇಜಾರ್ನಾಗ ದುಃಖದಾಗ ಈ ಥರ ಮಾನಸಿಕ ಮಾಡ್ಕೊಂಡೇ ಅದಾಳ. ಹೌದಾ ಅತ್ತಿಯರ 4 ದಿನ ಎಲ್ಲರೂ ಹೋಗ್ಬರೋಣ ಆರಾಮಾಗಿ. ಎಲ್ಲಿಗೂ ಅಲ್ಲವ ನಾನು. ಅದೇ ನಾನೆಲ್ಲ ಚೆನ್ನಾಗಿದ್ದಾಗ ಆರಾಮಿದ್ದಾಗ ಕೇಳ್ತಿದ್ದೆ, ಎಲ್ಲಿಗೂ ಹೋಗಿದ್ದಿಲ್ಲ. ಈಗ ನಾನು ಸಾಯ್ತೇನೆ ಅಂತ ಗೊತ್ತಾಗೈತಲ್ಲ, ಅದಕ್ಕೆ ಅಲ್ಲೋ ಬರೋಣ ಎಲ್ಲೋ ಬರೋಣ ಅಂತೀರಿ. ಸಾಯೋ ಆಸೆ ತೀರಿಸ್ಬೇಕಲ್ಲ ಮತ್ತೆ. ಹಂಗೆ ಯಾಕೆ ಅಂತೀರಿ ಅತ್ತಿಯರ? ಅಲ್ಲ, ವಿಲ್ ಪವರ್ ಗಟ್ಟಿ ಇಟ್ಕೊರಿ. ನೀವು ಸ್ಟ್ರಾಂಗ್ ಆಗದಿರಿ, ನನಗೇನೂ ಆಗಲ್ಲ ಅನ್ನೋ ಒಂದು ನಂಬಿಕೆ ಇಟ್ಕೊರಿ. ಅಂದರೆ ಏನೂ ಆಗಲ್ಲ ಅತ್ತಿಯರ. ನಾನು ಹೇಳ್ತೇನಲ್ಲ, ನೀವು ಎಷ್ಟು ಕುಗ್ತೀರೋ ನಿಮ್ಮಲ್ಲೇ ನೀವು ಅಷ್ಟು ನಿಮಗೆ ಎಫೆಕ್ಟ್ ಆಗ್ತಾನೆ ಹೋಗ್ತದದು. ಅದಕ್ಕೆ ನಾನು ಹೇಳೋದು ಕೇಳ್ರಿ. ಒಟ್ಟು ನನಗೇನೂ ಆಗಿಲ್ಲ, ನಾನು ಆರಾಮಾಗಿ ಅದೀನಿ ಅಂತೇಳಿ ಇರ್ರಿ ನೀವು. ಏನೂ ಆಗಲ್ಲ ಅತ್ತಿಯರ. ಹೇಳ್ದಷ್ಟು ಸುಲಭ ಅಲ್ಲ. ಸಾವು ಬಂದು ಕಣ್ಮುಂದೆ ನಿಂತಾಗ ಮನುಷ್ಯ ಹುಟ್ಟಿದ್ ಬೆಳೆದಿದ್ದು ಕೂಡ ನೆನ್ಪಕತ್ತೆ. ಏನೂ ಆಗಲ್ಲ ಬಿಡ್ರಿ, ಚಿಂತೆ ಮಾಡಬೇಡ್ರಿ. ಕಣ್ಮುಂದರ ನಿಂದಿರಲಿ, ಅಲ್ಲಿ ಮನೆ ಪಕ್ಕಲ್ಲಾಗರ ನಿಂದಿರಲಿ, ನೀವು ಮಾತ್ರ ನನಗಿನ್ನೂ ಬದುಕ್ತೀನಿ ಅನ್ನೋ ಒಂದು ಹೋಪ್ ಬಿಡಬೇಡ್ರಿ. ನಾನು ಹೇಳ್ತೇನಲ್ಲ, ನೀವು ತಲೆನೇ ಕೆಡಿಸ್ಕೋಬೇಡ್ರಿ ಅತ್ತಿಯರ. ಖುಷಿಯಿಂದ ಇರ್ರಿ, ನಕ್ಕೊಂತಿರ್ರಿ. ಏನಾರು ತಿನ್ಬೇಕಾ ತಿನ್ರಿ, ಇಷ್ಟಪಟ್ಟಿದ್ದೆಲ್ಲ ತಿನ್ರಿ. ಡಯಟ್ ಮಾಡಕ್ಕೆ ಹೋಗ್ಬೇಡ್ರಿ, ಇದು ಅಲ್ಲ ಅದು ಅಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ದೇವ್ರದಿಂದ ನಿಮ್ಗೆ ಶುಗರ್ ಅದು ಏನೂ ಇಲ್ಲ, ಸ್ವಲ್ಪ BP ಇರೋದಷ್ಟೇ, ಅದು ಪರವಾಗಿಲ್ಲ. ಉಪ್ಪು ಕಡಿಮೆ ತಿನ್ರಷ್ಟೇ, ಉಳಿದಿದ್ದೆಲ್ಲ ತಿನ್ರಿ. ಯಾರು ಬೇಡ ಅಂತಾರೆ? ಆಮೇಲೆ ಎಲ್ಲರೂ ಹೋಗ್ಬೇಕಾ ಹೋಗಿ ಬರ್ರಿ. ಏನಾರ ಬಟ್ಟೆ ಬಂಗಾರ ಹಾಕೋಬೇಕಾ ಹಾಕೋರಿ. ಅಥವಾ ನಿಮ್ಗೆ ಏನು ಅನಿಸುತ್ತಲ್ಲ ಅತ್ತಿಯರ ಎಲ್ಲ ಮಾಡಿರಿ, ಎಂಜಾಯ್ ಮಾಡಿರಿ. ನೀವೆಷ್ಟು ನಿಮ್ಮ ಒಂದು ಇದನ್ನು ನೀವು ಖುಷಿಯಾಗಿ ಇಟ್ಕೋತಿರೋ ಅಷ್ಟು ನಿಮ್ಗೆ ಇನ್ನೂ ಆಯ್ತು ಜಾಸ್ತಿ ಹಾಕ್ಕೊಂತ ಹೋಗ್ತೈತೆ ಹೊರತು ಕಡಿಮೆ ಏನಾಗಲ್ಲ. ನಾನು ಹೇಳ ಅದಕ್ಕೆ ಹೇಳ್ತಾ ಇರೋದು ಆರಾಮಾಗಿರ್ರಿ ಅಂತ. ಏನು ಆರಾಮಾಗಿರೋದು ಏನವ, ನನಗಂತೂ ಈ ಜೀವನೇ ಬೇಸರಾಗೈತೆ. ಸುಮ್ಮನೆ ಮಠಕ್ಕೆ ಹೋಗಿ ಕುಂದಿರ್ಬೇಕು ಅನ್ಸಕತ್ತೈತೆ. ಅಪ್ಪ ಮಠಕ್ಕೆ ಕರ್ಕೊಂಡು ಹೋಗಲ್ಲ ನನ್ನ. ಆ ಮಠಕ್ಕವ 3000 ಮಠಕ್ಕ ಅಲ್ಲಪ್ಪ, ಸಿದ್ದೋಳಜ್ಜನ ಮಠಕ್ಕೆ ಕರ್ಕೊಂಡು ನಡಿ. ನನಗೆ ಯಾಕೆ ಬೇಸರಾಗತ್ತೈತೆ ಲೋಕೇನ್. ಸರಿ ಬಾಬೆ. ಪಾಪ ಅದಕ್ಕೆಮ್ಮ ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮವ್ವ ಏನು ಭಾಳ ಒಳ್ಳೆಕಿ, ಆಕಿ ಎಲ್ಲ ಚಲೋನೇ ಅದಾಳಂತ ನಾ ಹೇಳಂಗಿಲ್ಲ. ನಂಗೆ ಗೊತ್ತು ನಮ್ಮವ್ವನ ಬುದ್ಧಿ. ಆದರೆ ಒಂಥರ ಬೇಜಾರಾಕೈತಿ ಸುದ್ದಿ ಕೇಳಿ. ಅಕ್ಕಿ ಏನಾರ ಕವ ಮಾಡಿದ್ರು ದಯವಿಟ್ಟು ಒಂದು ಸ್ವಲ್ಪ ಅನ್ಸರ್ಸ್ಕೊಂಬಿಡ್ರಿ ಅತ್ತಿಗೆಮ್ಮ. ಎಷ್ಟು ದಿನ ಬದುಕಿರ್ತಾಳೆ ಅಂದ್ಕೊಂಡು ಹೋಗಲಿ, ಬೇಕಾದಾಗಲಿ ಏನಾರ ಒಂದು ಮಾತು ಇದಾದರೂ ನೀವೇ ಅನ್ಸರ್ಸ್ಕೊಂಬಿಡ್ರಿ ಅತ್ತಿಗೆಮ್ಮ. ಪ್ಲೀಸ್. ಆಯ್ತು ಬಿಡವ. ಆದರೆ ಮನುಷ್ಯ ಸಾಯೋ ಹೊತ್ನಾಗರ ಬದ್ಲಕ್ಕನ ಅಂತಾರೆ. ಏನು ನೋಡೋಣ. ಬದಲಾಗಲಿಲ್ಲ ಅಂದರೆ ಮುಗೀತಷ್ಟೇ. ಇರಲಿ, ನಾನೇನು ಅನ್ನಕ್ಕೆ ಹೋಗಲ್ಲ ಆತ. ಸರಿ, ನಾವಿನ್ನು ಹೋಗ್ತೀನಿ ಅದಕ್ಕೆಮ್ಮ. ನಾನು ಮನೆ ಬಿಟ್ಟೆ. ನಿಮ್ಮ ಮನ್ಯಾಗ ಹುಡುಗರು ಇವರು ಅಮ್ಮ ಅದಾರ ಹೋಗ್ಬೇಕು. ಸರಿ ಆಯಿತು, ಹೋಗ್ಬಾ.